ಬಾಸ್ ಆವಾಗ ಹೊರಗೆ ಬರ್ತಾರೆ, ಇವಾಗ ಹೊರಗೆ ಬರ್ತಾರೆ ಅಂತ ಅಭಿಮಾನಿಗಳು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಡಿ ಗ್ಯಾಂಗ್ ಅನ್ನ ಜೈಲಿನಲ್ಲೇ ಫಿಕ್ಸ್ ಮಾಡುವಂತ ಸಾಕ್ಷ್ಯಗಳನ್ನ ಹೆಕ್ಕಿ ಹೆಕ್ಕಿ ತೆಗಿತಾ ಇದ್ದಾರೆ. ಪರ್ಮನೆಂಟ್ ಜೈಲು ಹಕ್ಕಿ ಆಗ್ತಾನ ದರ್ಶನ್, ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಇಂಟರ್ನೆಟ್ ಕನೆಕ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿ 42 ದಿನವೇ ಆಗಿ ಹೋಗಿದೆ. ಈ ಮಧ್ಯೆ ಇಡೀ ಕೇಸ್ಗೆ ಟ್ವಿಸ್ಟ್ ನೀಡುವಂತಹ ಸಾಕ್ಷ್ಯವೊಂದು ಸಿಕ್ಕಿದೆ. ಆರೋಪಿ ದರ್ಶನ್ ಪವಿತ್ರ ಮನೆ ಶೋಧದ ವೇಳೆ ಟ್ರಯಾಂಗಲ್ ಇಂಟರ್ನೆಟ್ ಕನೆಕ್ಷನ್ ಕಹಾನಿ ಹೊರಬಿದ್ದಿದೆ. ಹೌದು, RR ನಗರದ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಗೆ ಹಾಕಿರೋ ಇಂಟರ್ನೆಟ್ ಕನೆಕ್ಷನ್ ಒಬ್ಬರ ಹೆಸರಲ್ಲೇ ಇದೆ. ಆರೋಪಿ ಪವನ್ ಹೆಸರಲ್ಲಿ ನೆಟ್ವರ್ಕ್ ಇದ್ದು ಇಬ್ಬರ ಮಧ್ಯೆ ಈತನೇ ಮೇನ್ ಕನೆಕ್ಷನ್ ಆಗಿದ್ನಾ ಅನ್ನೋ ಅನುಮಾನ ಮೂಡುತ್ತಿದೆ. ಈ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. A10 ವಿನಯ್ ಮಾಲೀಕತ್ವದ ಪಬ್ಗೆ ಸಂಕಷ್ಟ. ನವೀಕರಣವಾಗುತ್ತಾ ಸ್ಟೋನಿ ಬ್ರೂಕ್ ಪಬ್ ಲೈಸೆನ್ಸ್. ಇನ್ನು 10ನೇ ಆರೋಪಿ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಲೈಸೆನ್ಸ್ ಸಂಕಷ್ಟ ಎದುರಾಗಿದೆ. ಸದ್ಯ ಪರವಾನಗಿ ನವೀಕರಣಕ್ಕೆ ಪಬ್ ಮನವಿ ಮಾಡಿದೆ. ಆದರೆ ನವೀಕರಣ ಮಾಡಬೇಕೋ ಬೇಡವೋ ಅನ್ನೋ ಬಗ್ಗೆ ಅಬಕಾರಿ ಇಲಾಖೆ ನಿರ್ಧಾರ ಮಾಡಿಲ್ಲ. ಇದೇ ಗ್ಯಾಪ್ನಲ್ಲಿ ಅಬಕಾರಿ ಇಲಾಖೆ ಪೊಲೀಸರಿಗೆ ಪತ್ರ ಬರೆದು ಮಾಹಿತಿ ಕೇಳಿದೆ. ಒಟ್ನಲ್ಲಿ ಡಿ ಗ್ಯಾಂಗ್ಗೆ ಸಾಕ್ಷಿಗಳು ಒಂದರ ಮೇಲೊಂದರಂತೆ ಸಂಕಷ್ಟ ಸೃಷ್ಟಿ ಮಾಡ್ತಿವೆ. ಇಡೀ ಪ್ರಕರಣ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣ ಕೆಣಕಿದ ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಜ್ಜಾಗಿದೆ. ಸಿಎಂ ರಾಜೀನಾಮೆ ನೀಡಬೇಕು, ದೋಸ್ತಿ ನಾಯಕರು ಹೆಜ್ಜೆ ಹಾಕಿದ್ರೆ ರಾಜೀನಾಮೆ ನೀಡಬೇಕು ಅಂತ ಕಾರ್ಕಳದ ಬಿಜೆಪಿ ನಾಯಕನಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ. ಪರಶುರಾಮ ಪ್ರತಿಮೆ ವಿವಾದ ಕೆಣಕಿದ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಹಗರಣ ಖಂಡಿಸಿ ದೋಸ್ತಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎತ್ತ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಪ್ರತಿಮೆ ಹಗರಣ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲದೆ ಕೆಂಗೇರಿ ಬಳಿಯ ಉಲ್ಲಾಳದ ಬಳಿ ಇರುವ ಕ್ರಿಶ್ ಆರ್ಟ್ ವರ್ಲ್ಡ್ನಲ್ಲಿ ಮಹಜರು ನಡೆಸಿದ್ದಾರೆ. ರೈಡ್ ನಡೆಸಿದ ಕಾರ್ಕಳ ಪೊಲೀಸರು 8 ಟನ್ ತೂಕದ ಪರಶುರಾಮ ವಿಗ್ರಹದ ತಲೆ, ಕಾಲು ಸೇರಿ ಅನೇಕ ಭಾಗಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇದೇ ರೇಡ್ ಈಗ ರಾಜಕೀಯ ತಿರುವು ಪಡೆದಿದೆ. ಮೈಸೂರು ಪಾದಯಾತ್ರೆಯಲ್ಲಿರುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದು ಕಾಂಗ್ರೆಸ್ ಸರ್ಕಾರ ಪಾಲಿಟಿಕ್ಸ್ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ವರ್ತನೆಗಳು ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸ್ಥಳ ಮಹಜರು ವೇಳೆ ಸುನಿಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸೋತಿದ್ದ ಉದಯ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಹಜರು ವೇಳೆ ಬಂದು ನನಗೆ ನಿಂದಿಸಿದ್ರು ಅಂತ ಶಿಲ್ಪಿ ಕೃಷ್ಣ ನಾಯಕ್ ಆಪಾದಿಸಿದ್ದಾರೆ. ಈ ಬೆಳವಣಿಗೆ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಶಾಕ್ ನೀಡಲು ಮುಂದಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ಫರ್ನಿಚರ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ ನಡೀತಾ ಇದೆ. ಇವತ್ತು ರಜೆ ಹಿನ್ನೆಲೆಯಲ್ಲಿ 3ನೇ ದಿನದ ಈ ಎಕ್ಸ್ಪೋಗೆ ಬೆಂಗಳೂರು ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವೀಕೆಂಡ್ನಲ್ಲಿ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ಒಂದೇ ಕಡೆ ಮನಮೋಹಕ ಫರ್ನಿಚರ್ಸ್ ಲಭ್ಯ. ಬೆಂಗಳೂರಿನ
ಟೆನ್ನಿಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ರವರೆಗೆ ನಡೀತಾ ಇರೋ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇಂದು ಭಾನುವಾರದ ಹಿನ್ನೆಲೆ ಎಕ್ಸ್ಪೋಗೆ ಸಿಲಿಕಾನ್ ಸಿಟಿಯ ಮಂದಿ ಲಗ್ಗೆ ಇಟ್ಟಿದ್ದು ತಮಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡ್ಕೊಂಡಿದ್ದಾರೆ. ಅರಮನೆ ಮೈದಾನದ ಗೇಟ್ ನಂಬರ್ 5ರಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್ ಎಕ್ಸ್ಪೋ ಆಯೋಜನೆಗೊಂಡಿದ್ದು ಡಿಸ್ಕೌಂಟ್ ದರದಲ್ಲಿ ಮನೆಗೆ ಬೇಕಾದಂತಹ ಅತ್ಯಾಧುನಿಕ ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್, ಡೈನಿಂಗ್ ಟೇಬಲ್, ಈಸಿ ಚೇರ್ ಹಾಗೂ ಲೈಫ್ ಸ್ಟೈಲ್ ವಸ್ತುಗಳು ದೊರೆಯುತ್ತಾ ಇವೆ. ಇನ್ನು ಈ ಎಕ್ಸ್ಪೋನಲ್ಲಿ ತಮ್ಮ ಲೇಔಟ್ನಲ್ಲಿ ಕೊಡುವ ಡಿಸ್ಕೌಂಟ್ಗಿಂತ ತುಂಬಾ ಕಡಿಮೆ ಬೆಲೆಗೆ ವಸ್ತುಗಳನ್ನ ಕೊಡಲಾಗ್ತಿದ್ದು ಸುಮಾರು 60ಕ್ಕೂ ಹೆಚ್ಚು ಮಳಿಗೆಗಳು ಭಾಗಿಯಾಗಿವೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಎಲ್ಲ ನೋಡ್ಬೋದು, ಸೋಫಾಸ್ ನೋಡ್ಬೋದು, ಫರ್ನಿಚರ್ಸ್ ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ನೋಡ್ತಿದ್ದೀವಿ, ಗುಡ್ ಎಕ್ಸ್ಪೀರಿಯನ್ಸ್. ಮಾಮೂಲಿ ಶೋರೂಮಲ್ಲಿ ಹೋಗಿ ನೋಡೋದಕ್ಕಿಂತ ಇದು ಬೆಟರ್ ಅನಿಸುತ್ತೆ. ಬಂದು ಮೇಳದಲ್ಲಿ ನೋಡೋದು, ತಗೊಳ್ಳೋದು ಚೆನ್ನಾಗಿರುತ್ತೆ ಅನಿಸುತ್ತೆ. ಕೇವಲ ಫರ್ನಿಚರ್ಸ್, ಡೈನಿಂಗ್ ಟೇಬಲ್ ಮಾತ್ರವಲ್ಲದೆ ಬಗೆ ಬಗೆಯ ತಿಂಡಿ ತಿನಿಸುಗಳು, ಅಲಂಕಾರಿಕ ವಸ್ತುಗಳು, ಮಾದರಿಯ ಉತ್ಪನ್ನಗಳು ಕೂಡ ಲಭ್ಯವಿವೆ. ಸೇಮ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವೇನು ನೋಡ್ತೀವೋ ಸೇಮ್ ಅದೇ ರೀತಿ ಇದೆ. ಶಾಪಲ್ಲಿ ಹೋದಾಗ ನಾವು ಸಮ್ಟೈಮ್ಸ್ ಒಂದು 2-3 ಪೀಸ್ ಇರುತ್ತೆ. ಹೋಲ್ಸೇಲ್ ಶಾಪ್ ನಮ್ಮದು ಬೇರೆ ಕಡೆ ಇದೆ, ಅಲ್ಲಿ ಬನ್ನಿ ಅಂತಿರ್ತಾರೆ. ಬಟ್ ಇಲ್ಲಿ ಒಂದೇ ಕಡೆ ತುಂಬ ಡಿಸೈನ್ಸು, ತುಂಬ ವೆರೈಟೀಸ್ ಇದೆ. ನೋಡೋದಕ್ಕೂ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ಕಲೆಕ್ಷನ್ಸ್ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಸಹಯೋಗದ ಈ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿಸೋದಕ್ಕೆ ಸಿಲಿಕಾನ್ ಸಿಟಿ ಮಂದಿಗೆ ಒಂದೊಳ್ಳೆ ಅವಕಾಶವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಿನ ಕಾಲದಲ್ಲಿ ಆಪ್ತರನ್ನು ಕೂಡ ನಂಬೋ ಹಂಗಿಲ್ಲ. ಯಾವಾಗ, ಹೇಗೆ, ಎಲ್ಲಿ ಕೈಕೊಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ನಡೆದಿರೋ ಈ ಘಟನೆ ಇದಕ್ಕೆ ಸಾಕ್ಷಿ. ಮಾಲೀಕನ ಆಪ್ತನಿಂದಲೇ ಶೋರೂಮ್ನಲ್ಲೇ ರಾಬರಿ. 1 ಲಕ್ಷ ನಗದು ಹಣ ಕಳ್ಳತನ ಮಾಡಿದ್ದ ಆಸಾಮಿ. ನಂಬಿಕಸ್ಥನ ಕಳ್ಳಾಟ ಬಯಲು ಮಾಡಿದ ಸಿಸಿಟಿವಿ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಅಪರಾಧ ಕೇಸ್ಗಳು ಹೆಚ್ಚಾಗ್ತಲೇ ಇವೆ. ಈಗಂತೂ ಜಮಾನ ಎಷ್ಟು ಹಾಳಾಗಿ ಹೋಗಿದೆ ಅಂದ್ರೆ ಜೊತೆಗಿದ್ದವರೇ ಮೋಸ ಮಾಡೋದು ಮಾಮೂಲಾಗಿ. ಬೆಂಗಳೂರಿನ ಗಿರಿನಗರದಲ್ಲಿ ನಡೆದಿರುವ ಘಟನೆಗೆ ಇದಕ್ಕೆ ಸಾಕ್ಷಿ. ಭಾವನಾ ಕಾರ್ಸ್ ಎಂಬ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ಕಳ್ಳತನವಾಗಿದೆ. ಹಲವು ದಿನಗಳಿಂದ ಭಾವನಾ ಕಾರ್ಸ್ ಮಾಲೀಕ ಕೆಂಪೇಗೌಡ ಜೊತೆಗೆಲ್ಲೇ ಇದ್ದ ಇದೇ ಲಿಥಿನ್ ಎ ರಾಬರಿಯ ರೂವಾರಿ. ಕಳೆದ ತಿಂಗಳು ಅಂದ್ರೆ ಜುಲೈ 20ನೇ ತಾರೀಕು ಮಾಲೀಕ ಕೆಂಪೇಗೌಡಗೆ ತಿಳಿಯದ ಹಾಗೆ ಕಚೇರಿಯ ಕೀಯನ್ನ ಪಡೆದುಕೊಂಡಿದ್ದ ಲಿಥಿನ್ ತಡರಾತ್ರಿ 1:30ಕ್ಕೆ ಕ್ಯಾಪ್, ಮಾಸ್ಕ್ ಹಾಕಿ ಶೋರೂಮ್ಗೆ ಎಂಟ್ರಿ ಕೊಟ್ಟು ಆಫೀಸ್ ಡ್ರಾಯರ್ನಲ್ಲಿ ಇದ್ದಂತ 1 ಲಕ್ಷ ನಗದು ಹಣವನ್ನ ಎಗರಿಸಿದ್ದಾನೆ. ಈ ವಿಷಯ ತಿಳಿದು ಮಾಲೀಕ ಕೆಂಪೇಗೌಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾನೆ. ಆಗಲೇ ತಿಳಿದಿದ್ದು ಜೊತೆಗಿದ್ದವರೇ ಈ ಕೃತ್ಯ ಮಾಡಿರೋದು ಅಂತ. ಸಿಸಿಟಿವಿ ಪರಿಶೀಲಿಸಿದ ಗಿರಿನಗರ ಪೊಲೀಸರು ಲಿಥಿನ್ ಹಣ ದೋಚಿದ್ದಲ್ಲದೆ ಆಫೀಸ್ ಮುಂಭಾಗದಲ್ಲಿದ್ದ ಕಾರನ್ನ ಕದ್ದು ರೌಂಡ್ಸ್ ಹಾಕಿ ಮತ್ತೆ ವಾಪಸ್ ಬಂದು ಆಫೀಸ್ ಮುಂದಿನ ಗೇಟ್ ಬಳಿ ಕಾರ್ ಕೀ ಎಸೆದು ಎಸ್ಕೇಪ್ ಆಗಿದ್ದ. ಸದ್ಯ ಕೆಂಪೇಗೌಡ ಕೊಟ್ಟ ದೂರಿನ ಮೇರೆಗೆ ಲಿಥಿನ್ ನನ್ನ ಬಂಧಿಸಿದ ಗಿರಿನಗರ ಪೊಲೀಸರು ಆತನನ್ನ ಜೈಲಿಗಟ್ಟಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.